ನಮಸ್ಕಾರ ಎಲ್ಲರಿಗೂ. ಹೈದ್ರಾಬಾದ್ ಟ್ರಿಪ್ನ ಡೇ 3ಗೆ ಸ್ವಾಗತ. ಸೊ ಇವತ್ತು ಫೈನಲಿ ಹೈದ್ರಾಬಾದ್ಗೆ ಗುಡ್ ಬೈ ಇರೋ ಟೈಮ್ ಬಂತು. ಸೊ ಒಂದು ದಿನ ಸ್ಟೇ ಆಗಿ ಸ್ವಲ್ಪ ಎಕ್ಸ್ಪ್ಲೋರ್ ಮಾಡಿ ಈಗ ಹೋಗೋ ಟೈಮ್ ಆಗಿದೆ. ಮಂಡೇ ಇವತ್ತು. ಸೊ ರಜಾ ಹಾಕಿ ಹೋಗ್ತಾ ಇದ್ದೀನಿ. ಓವರಾಲ್ ನನ್ನ ಒಂದಿನ ಸ್ಟೇ ಡಿಸ್ಕ್ರೈಬ್ ಮಾಡಬೇಕು ಅಂದರೆ ಚೆನ್ನಾಗಿತ್ತು. ನಾನು ಎಕ್ಸ್ಪೆಕ್ಟ್ ಮಾಡಿಲ್ಲ ಹೈದ್ರಾಬಾದ್ ಇಷ್ಟು ಡೆವಲಪ್ ಆಗಿದೆ ಅಂತ. ಜಸ್ಟ್ ನಾನು ಮೂವೀಸಲ್ಲಿ ಅಲ್ಲಿ ನೋಡಿದ್ದೆ ಅಷ್ಟೇ. ಅದು ನೋಡ್ತಿದ್ದೆಲ್ಲ ಸ್ವಲ್ಪ ಹಳೆ ಹೈದ್ರಾಬಾದು. ನಾನು ನಿಮಗೆ ಚಾರ್ಮಿನಾರ್ ಹತ್ರ ನೆನ್ನೆ ತೋರಿಸಿದ್ದು. ಸೊ ಆಲ್ಮೋಸ್ಟ್ ಹಳೆ ಹೈದ್ರಾಬಾದೆಲ್ಲ ಅದೇ ಥರನೇ ಇರೋದು. ಸೊ ಕಂಪ್ಯಾರಿಟಿವ್ಲಿ ನಮ್ಮ ಬೆಂಗಳೂರು KR ಮಾರ್ಕೆಟ್, ಶಿವಾಜಿನಗರ ಏರಿಯಾಗಳು ಹೆಂಗಿದೆಯೋ ಹಂಗಿದೆ. ಸೊ ಅದ್ರ ಸುತ್ತಮುತ್ತ ಏರಿಯಾನೂ ಅಷ್ಟೊಂದೇನು ಡೆವಲಪ್ ಆಗಿಲ್ಲ. ಸ್ವಲ್ಪ ಮಾರ್ಕೆಟ್ ಏರಿಯಾ ಸುತ್ತ ಹೆಂಗಿದೆಯೋ ಹಂಗೆ ಇದೆ. ಫುಲ್ ಕಮರ್ಷಿಯಲ್ ಸ್ಪೇಸ್ ಟೈಪ್ ಇದೆ. ಇದು ಆಚೆ ಏನು ಹೊಸ್ದಾಗಿ ಮಾಡಿದಾರೋ ಫ್ಯೂಚರಿಸ್ಟಿಕ್ ಆಗಿ ಪ್ಲ್ಯಾನ್ ಮಾಡಿ ಕಟ್ಟಿದ್ದಾರೆ. ಸೊ ಇನ್ನೂ ಡೆವಲಪ್ ಆಗ್ತಿದೆಯಂತೆ ಅದು. ಸೊ ಇನ್ನೂ 30 ಕಿಲೋಮೀಟರ್ಸ್ ರೇಡಿಯಸ್ ಏನೋ ಎಕ್ಸ್ಪ್ಯಾಂಡ್ ಮಾಡ್ತಿದ್ದಾರಂತೆ. ಸಿಟಿ ಇಷ್ಟು ರ್ಯಾಪಿಡಾಗಿ ಲೈಕ್ ಪ್ರೋಗ್ರೆಸ್ ಆಗ್ತಿರೋದು ನೋಡಿದ್ರೆ ಫ್ಯೂಚರಲ್ಲಿ ಬರೋ ಹೊಸ IT ಹಬ್ಸ್ ಎಲ್ಲ ಇಲ್ಲೇ ಆಗ್ಬೋದು ಅನಿಸುತ್ತೆ. IT ಹಬ್ಸ್ಗೆಲ್ಲ ಹೆಂಗೆ ಬೇಕೋ ಹಂಗೆ ಪರ್ಫೆಕ್ಟಾಗಿ ಪ್ಲ್ಯಾನ್ ಮಾಡಿ ಮಾಡ್ತಾಯಿದ್ದಾರೆ. ರಾತ್ರಿ ಫ್ರೆಂಡ್ ಸಿಕ್ಕಿದ್ದ. ಸೊ ಅವನಿಂದ ಸ್ವಲ್ಪ ಪ್ಲೇಸಸ್ ಎಲ್ಲ ಕವರ್ ಮಾಡೋಕ್ಕಾಯಿತು. ಲೈಕ್ ಹುಸೈನ್ ಸಾಗರ್ ಕವರ್ ಮಾಡಿದ್ರಿ, ಚಾರ್ಮಿನಾರ್ ಕವರ್ ಮಾಡಿದ್ರಿ, ಮತ್ತು ಸ್ವಲ್ಪ ಈ ಹಾಟ್ಸ್ಪಾಟ್ಸ್ಗೆಲ್ಲ ಕರ್ಕೊಂಡೋಗಿದ್ದ. ಒಂದು ಟೀ ಅಂಗಡಿಗೆ ಹೋಗಿದ್ರಿ, ರಾಫರ್ ಕೆಫೆ ಸಮಥಿಂಗ್ ಏನೋ ಇತ್ತು ಅದು ಹೆಸರು. ಅಲ್ಲಿಗೆ ಹೋಗಿದ್ರಿ. ಮತ್ತು ನಿಮಗೆ ನೆನ್ನೆ ನಾನು ತೋರಿಸ್ದಂಗೆ ಶದಾಬ್ ಹೋಗಿದ್ರಿ. ಅದ್ರ ಹಿಂದಿನ ದಿನ ಪಿಸ್ತಾ ಹೌಸ್ಗೆ ಹೋಗಿದ್ರಿ. ಪಿಸ್ತಾ ಹೌಸ್ದು ವೀಡಿಯೋ ರೆಕಾರ್ಡ್ ಮಾಡೋಕ್ಕಾಗಿಲ್ಲ, ನಾನು ಕ್ಯಾಮ್ರಾ ತೊಗೊಂಡು ಹೋಗೋದು ಮರ್ತೋಗಿತ್ತು ಅವತ್ತು. ನೆಕ್ಸ್ಟ್ ಯಾವಾಗಾದರೂ ಪ್ಲ್ಯಾನ್ ಮಾಡಿಕೊಂಡು ಜಸ್ಟ್ ಸುತ್ತಾಡೋದಕ್ಕೆ ಅಂದ್ಬಿಟ್ಟೆ ಬರಬೇಕು. ಹೆಂಗಿದ್ರು ಫ್ರೆಂಡ್ ಇಲ್ಲಿ ಬಂದು ಸೆಟಲ್ ಆಗಿದ್ದಾನೆ. ಸೊ ಆಗಾಗ ಬಂದರೆ ಅವನು ಹೇಳ್ತಾನೆ, ಅವ್ನು ನೋಡ್ದಂಗೆ ಇರುತ್ತೆ. ಅದಕ್ಕಾದರೂ ಒಂದು ಸರಿ ಆವಾಗ ಬಂದು ಹೋಗ್ಬೇಕು. ಈಗ ಟೈಮ್ ಆಲ್ಮೋಸ್ಟ್ 7:15 ಆಗಿದೆ. 11 ಅವರ್ಸ್ ಅಪ್ರಾಕ್ಸಿಮೇಟಾಗಿ ತೋರಿಸ್ತಿದೆ. ಸೊ 11 ಅವರ್ಸಲ್ಲಿ ರೀಚ್ ಆಗೋ ಪ್ಲ್ಯಾನ್ ಇದೆ. ನಾವು ಲಾಸ್ಟ್ ಅಲ್ಲಿಂದ ಇಲ್ಲಿಗೆ ಬಂದಾಗ ಆಲ್ಮೋಸ್ಟ್ 12.5 ಅವರ್ಸ್ ಆಗೋಗಿತ್ತು. ನಮ್ಮ ಬ್ರೇಕ್ಸ್ ಲಂಚ್ ಮಾಡಿರಲಿಲ್ಲ, ಜಸ್ಟ್ ಬ್ರೇಕ್ಫಾಸ್ಟ್ ಮಾಡಿ ಒಂದು ಅಡಿಷ್ನಲ್ ಕಾಫಿ ಬ್ರೇಕ್ ಒಂದು ತೊಗೊಂಡ್ರಿ. ಮತ್ತು ಸಣ್ಣ 5 ಮಿನಿಟ್ಸ್ ಬ್ರೇಕು ತುಂಬ ಸರಿ ತೊಗೊಂಬಿಟ್ರಿ. ಅದಕ್ಕೊಂದು ರೀಸನ್ ಇದೆ, ನಾನು ಹೇಳ್ತೀನಿ ಮುಂದೆ ವೀಡಿಯೋದಲ್ಲಿ ಏನಾಯಿತು ಅಂತ. ಸೊ ಇವಾಗ ಹೋಗ್ತಾನೋ ಅದೇ ಪ್ರಾಬ್ಲಮ್ಮೇ. ಸೊ ಅವೆಲ್ಲ ಇನ್ಕ್ಲೂಡ್ ಮಾಡಿಕೊಂಡು ಕ್ಯಾಲ್ಕುಲೇಟ್ ಮಾಡಿ ಹೋಗಬೇಕು. ಸೊ ನನಗೂ ಇವತ್ತು ಆಲ್ಮೋಸ್ಟ್ ಈವ್ನಿಂಗ್ ಟೈಮ್ಗೆ ರೀಚ್ ಆಗ್ತೀನಿ ಬೆಂಗಳೂರು ಸಿಟಿ ಸೈಡು. ಸೊ ಟ್ರಾಫಿಕ್ಕೆಲ್ಲ ದಾಟ್ಕೊಂಡು ಮನೆಗೆ ಹೋಗೋ ಅಷ್ಟೊತ್ತಿಗೆ ಅರ್ಧ ಆಗ್ಬಿಟ್ಟಿರ್ತೀನಿ ಇವತ್ತು. ಸೊ ಪ್ರಾಬ್ಲಮ್ ಏನಾಯ್ತು ಅಂದರೆ, ನಿಮಗೆ ನಾನು ಲಾಸ್ಟ್ ವೀಡಿಯೋದಲ್ಲಿ ಹೇಳ್ದಂಗೆ ಹೆಲ್ಮೆಟ್ ಸರಿಯಾದ ಕೊಡಲೇ ಕೊಡ್ತೀವಿ ಸರಿ. ಹೆಲ್ಮೆಟು ಒಂದು 40 ಮಿನಿಟ್ಸಿಂದ 50 ಮಿನಿಟ್ಸ್ ಮ್ಯಾಕ್ಸಿಮಮ್ ಸೈಡಲ್ಲೆಲ್ಲ ಅದು ಒಂಥರ ಕ್ಲ್ಯಾಮ್ ಥರ ಬಂದು ಹೊತ್ಕೊಂಡು ಫುಲ್ಲು ತಲೆಯೆಲ್ಲ ನೋವೋಕ್ಕೆ ಸ್ಟಾರ್ಟ್ ಆಗೋಗುತ್ತೆ. ಅದು ಎಷ್ಟು ಇರಿಟೇಟಾಗಿ ಇದಾಗೋಗಿತ್ತು ಅಂದರೆ, ನೆನ್ನೆ ಬಂದು ಹೆಲ್ಮೆಟ್ ಬಿಚ್ಚಿಬಿಟ್ಟು ಮಳೆಗೆ ಎದ್ದರೆ ಫುಲ್ ಸೈಡೆಲ್ಲ ಊದ್ಕೊಂಬಿಟ್ಟಿತ್ತು. ಮತ್ತು ಇದು ಬಾಯಿ ತೆಗೆದ್ರೆ ತಲೆಯೆಲ್ಲ ನೋವ್ತಾ ಇತ್ತು. ಆರೆಂಜಿಗೆ ಆಗೋಗಿತ್ತು ಅದು. ಸೊ ಹೋಗಲಿ ಹೆಲ್ಮೆಟ್ ಆದರೂ ಚೇಂಜ್ ಮಾಡಿಬಿಡೋಣ ಅಂದರೆ, ನಾನು ಲಗೇಜ್ ಬೇರೆ ಕ್ಯಾರಿ ಮಾಡೋದಕ್ಕೆ ಏನೂ ತಂದಿರಲಿಲ್ಲ. ಇರೋ ಒಂದು ಲ್ಯಾಪ್ಟಾಪ್ ಬ್ಯಾಗ್ ಒಂದು ತೊಗೊಂಬಂದಿದ್ದೆ, ಅದರಲ್ಲಿ ಬಟ್ಟೆ ಕೂಡ ಹಾಕ್ಕೊಂಬಿಟ್ಟಿದ್ದೆ. ಸೊ ಅದ್ರಲ್ಲಿ ಬೇರೆ ಏನು ಎಕ್ಸ್ಟ್ರಾ ಇಟ್ಕೊಂಡು ಹೋಗೋಕ್ಕಾಗಲ್ಲ. ಹೆಲ್ಮೆಟ್ ಲಾಕರ್ ಹಾಕ್ಕೊಂಡೋಗಿ ತೊಗೊಂಡೋಗೋಣ ಅಂದರೆ ಅದೂ ತಂದಿಲ್ಲ ನಾನು. ಪ್ಲಸ್ ಇದು ಗೋಪ್ರೋ ಮೌಂಟ್ ಅದೆಲ್ಲ ಇದರಲ್ಲೇ ಇತ್ತಲ್ಲ. ಸರಿ, ಇದನ್ನ ಇಲ್ಲಿ ಹೆಲ್ಮೆಟ್ ತೊಗೊಳೋದು ಅಷ್ಟೊಂದು ಸೂಟಬಲ್ ಆಪ್ಷನ್ ಅಲ್ಲ ಅಂದ್ಬಿಟ್ಟು ಹೆಂಗಾದ್ರು ಅಡ್ಜಸ್ಟ್ ಮಾಡ್ಕೊಂಡು ಹೋಗೋಣ ಅಂದ್ಬಿಟ್ಟು ಮತ್ತೆ ಅದೇ ಹೆಲ್ಮೆಟ್ ಹಾಕ್ಕೊಂಡು ಹೋಗ್ತಾಯಿದ್ದೀನಿ. ಮನೆಗೆ ಹೋಗೋಷ್ಟರಲ್ಲಿ ಅದೇನು ಸಿಚುವೇಶನ್ ಆಗಿರುತ್ತೆ ಗೊತ್ತಿಲ್ಲ. ಏನು ಮೇಜರಾಗೇನು ಆಗದಿದ್ರೆ ಸಾಕು.
ಈ ಪ್ರಾಬ್ಲಮಿಂದ ಬರ್ತಾ ಕೂಡ ಅದೇ ನಾನು ಹೇಳ್ದಂಗೆ ಎವ್ರಿ 40 to 50 minutes ಎಷ್ಟು ಡಿಸ್ಟೆನ್ಸ್ ಆಗುತ್ತೋ ಅಷ್ಟು ಡಿಸ್ಟೆನ್ಸ್ ಕವರ್ ಮಾಡಿಬಿಟ್ಟು ಬ್ರೇಕ್ ತಗೊತಾ ಇದ್ರಿ. ಸೊ ಇವಾಗವರೆಗೂ ಅಪ್ರಾಕ್ಸಿಮೇಟಾಗಿ 745 ಕಿಲೋಮೀಟರ್ಸ್ ಆಗಿದೆ. ಅಲ್ಲಿಂದ ಇಲ್ಲಿಗೆ ಬಂದಿದ್ದು, ಇಲ್ಲಿ ಸುತ್ತಾಡಿದ್ದು ಎಲ್ಲ ಸೇರಿ. ಸೊ ಇಲ್ಲಿಂದ ಅಲ್ಲಿ ಹೋಗೋದಕ್ಕೆ ಇನ್ನೊಂದು 600 ಕಿಲೋಮೀಟರ್ಸು. ಸೊ ಎಲ್ಲ ಸೇರಿ ಒಂದು 1200 to 1300 ರೇಂಜಲ್ಲಿ ಬರುತ್ತೆ. ಸಾರಿ 1300 to 1400 ರೇಂಜಲ್ಲಿ ಬರುತ್ತೆ ಈ ಟ್ರಿಪ್ ಓವರಾಲು. ಸೊ ಫ್ಯೂಯಲ್ ಎಲ್ಲ ಒಂದು ಆ್ಯಾವ್ರೇಜ್ ಕ್ಯಾಲ್ಕುಲೇಟ್ ಮಾಡಿ ನಿಮಗೆ ಹೇಳ್ತೀನಿ ಎಷ್ಟಾಯಿತು ಅಂತ. ಲಾಸ್ಟಲ್ಲಿ ವಿಡಿಯೋದಲ್ಲಿ ಮೆನ್ಷನ್ ಮಾಡ್ತೇನೆ. ಇದು ರೋಡ್ ಟ್ರಿಪ್ಗೆ ಮತ್ತು ಲೈಕ್ ಆ್ಯಕ್ಚುಲಿ ಬೈಕ್ ರೈಡ್ಗೆ ಇದು ಸೂಟಬಲ್ ಪ್ಲೇಸ್ ಅಲ್ಲ. ಅಂದರೆ ಬ್ಯಾಂಗ್ಳೂರಿಂದ ಹೈದ್ರಾಬಾದ್ ಬರೋದು ವ್ಯೂಸ್ ಅಷ್ಟೊಂದು ಚೆನ್ನಾಗಿಲ್ಲ. ಬರೀ ಖಾಲಿ ರೋಡ್ಗಳು, ಡೆಸರ್ಟ್ ಏರಿಯಾ ಥರ ಇರುತ್ತೆ. ಒಂದು ಮೆಜಾರಿಟಿ ಹಂಗೆ ಇರುತ್ತೆ. ಇನ್ನು ಸ್ವಲ್ಪ ಸಿಟಿ ಏರಿಯಾ ಇರುತ್ತೆ. ಎರಡೂ ಬೈಕ್ ಓಡ್ಸೋಕ್ಕೆಲ್ಲ ಚೆನ್ನಾಗಿರಲ್ಲ. ಹೋಗ್ಬೇಕಿತ್ತು. ಸರ್ಕಲಲ್ಲಿ ಗಾಡಿ ಓಡಿಸೋದು ದೊಡ್ಡ ತಲೆನೋವು. ಮ್ಯಾಪ್ ನೋಡ್ಕೊಂಡು ಓಡಿಸಿದ್ರು ಯಾವ ತರಬೇಕು ಅಂತಲೇ ಗೊತ್ತಾಗಲ್ಲ. ಹಾಂ, ನಾನು ಆವಾಗಲೇ ಹೇಳ್ತಿದ್ದಂಗೆ ಇದು ಬೈಕ್ ರೈಡ್ಗೆ ಸುಟ್ಟಾಗೋವಂಥ ಜಾಗ ಅಲ್ಲ ಇದು. ಲೈಕ್ ನಾನು ಹೇಳ್ದಂಗೆ ಮೆಜಾರಿಟಿ ಹೈವೇನೇ ಇರುತ್ತೆ. ರೋಡ್ಸ್ ಏನು ಸಿನಿಕ್ ಆಗಿರಲ್ಲ. ಪ್ಲಸ್ ತುಂಬ ಬೋರಿಂಗ್ ರೋಡ್ ಟ್ರಿಪ್ ಇದು. ನನ್ನ ಕೇಳಿದರೆ ಬೆಸ್ಟು ಸ್ಲೀಪರ್ ಬುಕ್ ಮಾಡಿಬಿಟ್ಟು ಬಸ್ಸು ರಾತ್ರಿ ಮಲ್ಕೊಂಡು ಬೆಳಗ್ಗೆ ಎದ್ದೇಳೋ ಅಷ್ಟೊತ್ತಿಗೆ ಇಲ್ಲಿರ್ತೀರಿ. ಕರೆಕ್ಟಾಗಿ 12 hours ಹಿಡಿಯುತ್ತೆ ಬಸ್ಸಲ್ಲಿ ಬಂದರೆ. ಆರಾಮಾಗಿ ನಿದ್ದೆ ಮಾಡಿಕೊಂಡು ಎದ್ದು ಬರ್ಬೋದು. ಮತ್ತೆ ಹೋಗ್ತಾನೋ ಅದೇ ಕೆಲಸ ಮಾಡ್ಬೋದು. ಬಸ್ಸಸ್ ಎಲ್ಲ ಚೆಕ್ ಮಾಡ್ತಿದ್ರೆ ಇನ್ನೊಂದು ಏನು ನನಗೆ ಇದು ಗೊತ್ತಾಗಿದ್ದು ಅಂದರೆ, ಲಾಸ್ಟ್ ಮೂಮೆಂಟಲ್ಲಿ ಬಸ್ ಪ್ರೈಸು ಒಂದು 4-5 ದಿನ ಮುಂಚೆ ಬುಕ್ ಮಾಡಿದ್ರೆ ಒಂದು ರೇಟ್ ಇರುತ್ತೆ. ಲಾಸ್ಟ್ ಮೂಮೆಂಟಲ್ಲಿ ಬುಕ್ ಮಾಡಿದ್ರೇ ಒಂದು ಪ್ರೈಸ್ ಇರುತ್ತೆ. ಆಲ್ಮೋಸ್ಟ್ 50% ಆಫ್ ಕಡಿಮೆ ಪ್ರೈಸ್ಗೆ ಲಾಸ್ಟ್ ಮಿನಿಟ್ ಬುಕ್ಕಿಂಗಲ್ಲಿ ಸಿಗುತ್ತೆ. ನಾವು ನಾರ್ಮಲಾಗಿ ಬಸ್ ಪ್ರೈಸಸ್ ಎಲ್ಲ ಅರೌಂಡ್ 2000-2500 ಬೆಂಗಳೂರಿಂದ ಹೈದ್ರಾಬಾದ್ಗೆ. ಸೊ ಇದೇ ಲೈಕ್ ಅದೇ ಟೈಮಿಂಗ್ಸ್ಗೆ ಬಸ್ ನೋಡಿದ್ರೆ, ಅದಕ್ಕೆ ಇವತ್ತಿಗೆ ನೀವು ನೋಡಿದ್ರೆ ಆಲ್ಮೋಸ್ಟ್ 900 ಟು ಮ್ಯಾಕ್ಸಿಮಮ್ ಇದ್ದಿದ್ದೆ ಅಲ್ಲಿ 1700 ರುಪೀಸು. ಸೊ ಈ ರೇಂಜಲ್ಲೇ ಸಿಗ್ತಿತ್ತು. ಲಾಸ್ಟ್ ಮೂಮೆಂಟಲ್ಲಿ ಇದೆ ಬುಕ್ಕಿಂಗ್ಸ್ ಎಲ್ಲ ಫಿಲ್ ಮಾಡೋದಕ್ಕೆ ಇದು ಡಿಸ್ಕೌಂಟ್ ಮಾಡ್ತಾರೆ ಅನ್ಸುತ್ತೆ. ಸೊ ನೀವು ಯಾವಾಗಾದ್ರೂ ಬಸ್ಸಸ್ ಏನಾದರೂ ಬುಕ್ ಮಾಡಬೇಕಾದ್ರೆ ಇದೊಂದು ಸರಿ ಟ್ರೈ ಮಾಡಿ ನೋಡಿ. ನಾನು ಯಾವತ್ತೂ ಬುಕ್ ಮಾಡಿಲ್ಲ, ಬಟ್ ಪ್ರೈಸ್ ಅಂತೂ ಇಷ್ಟು ಡಿಫ್ರೆನ್ಸ್ ಇತ್ತು ಜಸ್ಟ್ ಚೆಕ್ ಮಾಡಬೇಕಾದ್ರೆ ನೆನ್ನೆ. ಮೋಸ್ಟ್ಲಿ ಇದು ಡಿಮ್ಯಾಂಡ್ ಇರೋ ಟೈಮಲ್ಲೆಲ್ಲ ಸ್ವಲ್ಪ ಈ ಥರ ಮಾಡಿದ್ರೆ ನಮಗೆ ಬಸ್ಸಸ್ ಮಿಸ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಯಾವ ಡಿಮ್ಯಾಂಡ್ ಇಲ್ಲದೆ ಇರೋ ಟೈಮಲ್ಲಿ ಜಸ್ಟ್ ಒಂದು ಸರಿ ಚೆಕ್ ಮಾಡಿ ನೋಡಿ. ಈ ಥರ ಕಮ್ಮಿ ರೇಟ್ಗೆ ಬಸ್ ಸಿಗೋ ಚಾನ್ಸಸ್ ಇರುತ್ತೆ. ಹೈದ್ರಾಬಾದಿಂದ ಯಾವುದು ನದಿ ಏನು ಹೋಗೋಲ್ಲ ಅನಿಸುತ್ತೆ. ನಾನು ಒಂದು 2-3 ಸ್ಪಾಟಲ್ಲಿ ನೋಡಿದೆ ಈ ಥರ ಲೈಕ್ ಬ್ರಿಡ್ಜಸ್ಸು ಚಿಕ್ಕ ಲೈಕ್ ರಿವರ್ ಥರ ಇತ್ತು. ಮೋಸ್ಟ್ಲಿ ಮೋರಿ ನೀರು ಏನಾದರೂ ಹೋಗುತ್ತೆ ಅನಿಸಿಲಿ ಬೋರ್ಡ್ ಥರ. ನನಗೆ ಐಡಿಯಾ ಇಲ್ಲ. ನಿಮ್ಗೇನಾದರೂ ಗೊತ್ತಿದ್ದರೆ ಕಮೆಂಟ್ ಬಾಕ್ಸಲ್ಲಿ ಹಾಕಿ. ಬಟ್ ಇವರು ಡ್ರೈನೇಜ್ ಮೇಲೆ ಅದೆಲ್ಲ ವರ್ಕ್ ಮಾಡಬೇಕು. ಇಲ್ಲಂತೆ ಲೈಕ್ ಚಿಕ್ಕ ರೋಡ್ಗಳೆಲ್ಲ ಡ್ರೈನೇಜ್ ವಾಟ್ರ್ ಇಲ್ಲಂದರೆ ಎಲ್ಲ ಆಚೆ ಬಂದುಬಿಟ್ಟಿತ್ತು. ಪ್ಲಸ್ ಇಲ್ಲಿ ಸ್ವಲ್ಪ ಏರಿಯಾಗಳಲ್ಲಂತೂ ಸಿಲ್ಕ್ ಬೋರ್ಡಲ್ಲಿ ಬಂದಂಗೆ ಡ್ರೈನೇಜ್ ಸ್ಮೆಲ್ ಬರ್ತಿತ್ತು.
ಹೊಸ ಪಾರ್ಟಲ್ಲಿ ಕೂಡ ಇದು ನನ್ನ ಫಸ್ಟ್ ಸೋಲೋ ಟ್ರಿಪ್, ಸೋಲೋ ಲಾಂಗ್ ರೈಡ್ ಒಂಥರ. 2 ಸೈಡು ಇಲ್ಲದೆ ಇದ್ರೂ 1 ಸೈಡ್ ಅಂತೂ ಸೋಲೋ ಹೋಗ್ತಾಯಿದ್ದೀನಿ ಇವತ್ತು. ನೋಡೋಣ ಹೆಂಗಿರುತ್ತೆ ಎಕ್ಸ್ಪೀರಿಯನ್ಸ್ ಅಂತ. ರೂಮು ಡೀಸೆಂಟಾಗಿತ್ತು, ಅಷ್ಟೊಂದೇನು ಹೇಳ್ಕೊಳೋ ಅಷ್ಟೇನಿರಲಿಲ್ಲ. ನಮಗೆ 2 ನೈಟ್ಸ್ಗೆ 3 ಡೇಸ್ಗೆ ಆಲ್ಮೋಸ್ಟ್ 3000 ಚೇಂಜ್ ಸಮಥಿಂಗ್ ಏನೋ ಬಿದ್ದಿತ್ತು. ಫೋಟೋಸಲ್ಲಿ 2 BHK ಅಪಾರ್ಟ್ಮೆಂಟ್ ಅಂತ ಹಾಕಿದ್ದ. ಅಲ್ಲಿ ನೋಡಿದ್ರೆ ಅದು ಆ್ಯಕ್ಚುಲಿ 3 BHK, ಒಂಥರ ಈ ಶೇರ್ಡ್ ಕೋಲಿವಿಂಗ್ ಸ್ಪೇಸ್ ಥರ ಬರುತ್ತಲ್ಲ ಆ ಥರ ಇತ್ತು. ಸೊ 3 ರೂಮ್ಗೂ ಲಾಕ್ ಹಾಕ್ಬಿಟ್ಟಿದ್ದ, ಹಾಲ್ ಮಾತ್ರ ಕಾಮನ್ ಸ್ಪೇಸ್ ಥರ ಬಿಟ್ಬಿಟ್ಟು ಅದನ್ನ 2 BHK ಅಂದ್ಬಿಟ್ಟು Airbnb ಹಾಕಿ ಮಾರ್ಕೆಟ್ ಮಾಡಿಬಿಟ್ಟಿದ್ದಾನೆ. ಸರ್ ನಾನು ಫೋಟೋಸಲ್ಲೆಲ್ಲ ನೋಡಿದೆ, ಓಕೆ ಕರೆಕ್ಟಾಗಿದೆ ಇದು 2 BHK ಒಳ್ಳೆ ಪ್ರೈಸ್ಗೆ ಸಿಗ್ತಿದೆ, ಆರಾಮಾಗಿ ಯೂಸ್ ಮಾಡ್ಕೊಬೋದು ಅಂದ್ಬಿಟ್ಟು ಅಲ್ಲಿಗೆ ಹೋದರೆ ಆ ಥರ ಇತ್ತದು. 3 ರೂಮ್ಗೆ ಲಾಕ್ ಹಾಕ್ಬಿಟ್ಟು 1 ರೂಮ್ ಕೀ ಮಾತ್ರ ಇಟ್ಟಿದ್ದ. ಪ್ರಾಬ್ಲಮ್ ಏನಂದರೆ ಅದು ಟಾಯ್ಲೆಟ್ ಬಂದ್ಬಿಟ್ಟು ಕಾಮನ್ ಸ್ಪೇಸಲ್ಲಿ ಕೊಟ್ಬಿಟ್ಟಿದ್ದಾನೆ. ಸೊ ಎವ್ರಿ ಟೈಮ್ ಕಾಮನ್ ಸ್ಪೇಸಲ್ಲಿ ನೋಡ್ಕೊಂಡು ಹೋಗಬೇಕಿತ್ತು. ಅದೊಂದು ಸ್ವಲ್ಪ ಅನ್ಕಂಫರ್ಟಬಲ್ ಆಗಿತ್ತು. ಇನ್ನು ರೂಮಂತೂ ಡೀಸೆಂಟಾಗಿತ್ತು, ಏನು ಅಷ್ಟೊಂದೇನು ಹೇಳ್ಕೊಳೋ ಅಷ್ಟೇನಿರಲಿಲ್ಲ. AC ಕೊಟ್ಟಿದ್ದ, ಅದ್ರಲ್ಲಿ ಕೂಲಿಂಗೇ ಇರಲಿಲ್ಲ, ಸುಮ್ಮನೆ ಫ್ಯಾನ್ ಮಾತ್ರ ಓಡ್ತಾಯಿತ್ತು. ವೇಸ್ಟಾಗಿ AC ಇದು ಬೇರೆ ಬುಕ್ ಮಾಡಿದ್ದಾಯಿತು. ಸೊ ಈ ಥರನೂ ರೂಮ್ ಸ್ಕ್ಯಾಮ್ಸ್ ಇರುತ್ತೆ, ಸ್ವಲ್ಪ ನೋಡಿಕೊಂಡು ನೀವು ಎಲ್ಲ ಕೇಳ್ಕೊಂಡು ಬುಕ್ ಮಾಡೋದು ಒಳ್ಳೆಯದು. ಇದು ಆ್ಯಕ್ಚುಲಿ ಔಟರ್ ರಿಂಗ್ ರೋಡಲ್ಲಿ ಬಂದರೆ ಇನ್ನೂ ಬೇಗನೆ ಹೋಗ್ಬೋದು, ಲೈಕ್ ಸಿಟಿ ದಾಟೋದಕ್ಕೆ ಇನ್ನೂ ಲೈಕ್ ಬೇಗ ಹೋಗ್ಬೋದು ಕಾರಲ್ಲೆಲ್ಲ. ಬಟ್ ಔಟರ್ ರಿಂಗ್ ರೋಡಲ್ಲಿ ಇಲ್ಲಿ ಗಾಡಿಗಳು ಅಲೋ ಇಲ್ಲ, ಸೊ ಈ ಚಿಕ್ಕ ರೋಡಲ್ಲೇ ಹೋಗಬೇಕು. ಕಾರಲ್ಲೇನಾದರೂ ಬಂದರೆ ಈ ಪಾರ್ಟು ಸ್ವಲ್ಪ ಬೇಗ ಕವರ್ ಮಾಡ್ಬೋದು. ಈ ಅನಂತಪುರಿಂದ ಇಲ್ಲಿ ಆಲ್ಮೋಸ್ಟ್ ಕರ್ನೂಲ್ ದಾಟಿ ಒಂದು 50 ಕಿಲೋಮೀಟರ್ಸ್, ಆಲ್ಮೋಸ್ಟ್ ಒಂದು 200 to 250 ಕಿಲೋಮೀಟರ್ ಸ್ಟ್ರೆಚ್ ಮಾತ್ರ. ಲಾಸ್ಟ್ ಟೈಮ್ ಅಂದರೆ ಬರ್ತಾ ಫುಲ್ ಹೆವಿ ಬಿಸಿಲು ಹೊಡಿತಿತ್ತು. ಎಷ್ಟು ಟಯರ್ಡ್ ಆಗ್ಬಿಟ್ಟಿದ್ದೀರಿ ಅಂದರೆ ಆಲ್ಮೋಸ್ಟು ಆ ಸ್ಟ್ರೆಚ್ಚಲ್ಲೇ ಇಬ್ಬರು ಒಂದೊಂದು ಲೀಟ್ರ್ ಮೇಲೆ ನೀರು ಕುಡಿದ್ಬಿಟ್ಟಿದ್ದೀರಿ ಆವಾಗ. ಫುಲ್ಲು ಟಯರ್ಡ್, ಇದು ಡಿಹೈಡ್ರೇಟ್ ಹೋಗ್ತಿದೆ. ಎಷ್ಟು ನೀರು ಕುಡಿದ್ರೂ ಸಾಲ್ತಾನೆ ಇಲ್ಲ, ಸ್ವಲ್ಪ ದೂರಕ್ಕೂ ಬಾಯೆಲ್ಲ ಒಣಗೋಗ್ತಾಯಿದೆ. ಗಾಳಿ ಬರ್ತಾಯಿದೆ, ಗಾಳಿ ಕೂಡ ಫುಲ್ಲು ಡ್ರೈ ಗಾಳಿ. ಈ ಲಾರಿ ಸೈಲೆನ್ಸರಿಂದ ಹೊಗೆ ಮುಖಕ್ಕೆ ಹೊಡೆದಂಗೆ ಹೆಂಗಿರುತ್ತೋ ಬಿಸಿ, ಅಷ್ಟು ಬಿಸಿ ಗಾಳಿ ಬರ್ತಾಯಿದೆ. ಅದು ಹೀಟ್ ವೇವ್ಸ್ ಥರ ಒಂಥರ ಪಕ್ ಅಂತ ಹೊಡೆಯುತ್ತೆ. ಅದು ಹೊಡೆದಾಗ ಒಂಥರ ಅನಿಸುತ್ತೆ, ಅಷ್ಟೊಂದು ಹೀಟ್ ಇತ್ತು. ನಾನು ಹೈದ್ರಾಬಾದಲ್ಲಿ ಹಿಂಗೆ ಇದ್ದರೆ ಹಿಂಗೆ ಒಂದಿನ ಪೂರ್ತಿ 3 ದಿನವೂ ಅಲ್ಲೇ ಇರೋದು ಅಂದ್ಬಿಟ್ಟು ಅಂದ್ಕೊಂಡಿದ್ದೆ. ಬಟ್ ಹೈದ್ರಾಬಾದು ಓಕೆ. ಆ್ಯಕ್ಚುಲಿ ಈಗ ಬ್ಯಾಂಗ್ಳೂರು ಕಂಪೇರ್ ಮಾಡಿದ್ರೆ ಇದು ವೆದರ್ ಕೂಡ ಆಲ್ಮೋಸ್ಟ್ ಒಂದೇ ಥರನೇ ಇದೆ. ನಾನು ನೆನ್ನೆ ಮಧ್ಯಾಹ್ನ ಎಲ್ಲ ಓಡಾಡಿದೆ, ನನಗೆ ಬ್ಯಾಂಗ್ಳೂರಲ್ಲಿ ಮಧ್ಯಾಹ್ನ ಓಡಾಡ್ದಂಗೆ ಇತ್ತು. ಅಷ್ಟೊಂದೇನು ಡಿಫ್ರೆನ್ಸ್ ಏನು ಫೀಲ್ ಆಗಿಲ್ಲ, ಅಷ್ಟೊಂದು ಬಿಸಿಲು ಅನಿಸಿಲ್ಲ. ಮೋಸ್ಟ್ಲಿ ನಾವು ಬಂದಿದ್ದು ಡೇಟ್ ಹಂಗಿತ್ತೇನೋ ಗೊತ್ತಿಲ್ಲ. ನನಗೆ ಸ್ವಲ್ಪ ನಾರ್ಮಲಾಗಿ ಅನ್ನಿಸ್ತು, ಅಷ್ಟೊಂದೇನು ಬಿಸಿಲಿಲ್ಲ. ಅಲ್ಲಿ ಕಂಪೇರ್ ಮಾಡಿದ್ರೆ ಇದೆಷ್ಟೋ ಪರವಾಗಿಲ್ಲ. ಅಲ್ಲಂತೂ ಪ್ರಾಪರ್ ಡೆಸರ್ಟಲ್ಲಿ ನನಗೆ ಯಾವುದೋ ರಾಜಸ್ಥಾನಲ್ಲಿ ಇದ್ದಂಗೆ ಫೀಲ್ ಆಗ್ತಿತ್ತು. ಅಲ್ಲಿ ಅಷ್ಟು ಬಿಸಿ ಗಾಳಿ, ಹೀಟ್ ವೇವ್ಸ್ ಹಂಗೆ ಹೊಡಿತಿತ್ತು. ಅದು ಒಂದು ಕರ್ನೂಲ್ ದಾಟಿ ಒಂದು 50 ಕಿಲೋಮೀಟರ್ಸ್ ಅಪ್ರಾಕ್ಸಿಮೇಟಾಗಿ ಮುಂದೆ ಬಂದಮೇಲೆ ಸ್ವಲ್ಪ ಕೂಲ್ ಆಗೋಕ್ಕೆ ಸ್ಟಾರ್ಟ್ ಆಯಿತು. ಹೈದ್ರಾಬಾದ್ ಹತ್ತಿರ ಬರ್ತಾ ಸ್ವಲ್ಪ ನಾರ್ಮಲ್ ವೆದರ್ಗೆ ಬಂದಿತ್ತು.
ನಾನು ಅದೇ ನಾವಿಲ್ಲಿ ಬರೋ ಅಷ್ಟೊತ್ತಿಗೆ ಸಂಜೆ ಆಗ್ಬಿಟ್ಟಿತ್ತಲ್ಲ, ಸೊ ಸಂಜೆ ಆಗಿದೆಯಲ್ಲ ಅದಕ್ಕೆ ಈ ಥರ ಇದೆ ವೆದರು. ಬೆಳಗ್ಗೆ ಫುಲ್ಲು ಹೀಟ್ ಇರುತ್ತೆ ನಾರ್ಮಲಾಗಿ. ಮಧ್ಯಾಹ್ನ ಟೈಮಲ್ಲಿ ನೆನ್ನೆ ಹೆಂಗಿತ್ತು ಹಂಗೆ ಅಂದ್ಕೊಂಡೆ. ನೆನ್ನೆನೂ ಮಧ್ಯಾಹ್ನ ನಿಮಗೆ ಹೇಳ್ದಂಗೆ ಅದು ಪಿ ಜಿ ಹುಡ್ಕೊಂಡೆಲ್ಲ ಓಡಾಡ್ತಿದ್ರಲ್ಲ, ಸೊ ಎಷ್ಟೊಂದೇನು ಹೀಟ್ ಏನು ಫೀಲ್ ಆಗಿಲ್ಲ, ನಾರ್ಮಲಾಗೇ ಇತ್ತು. ಸನ್ರೈಸ್ ಆಗೋಗಿದೆ ಆಲ್ರೆಡಿ. ಬಿರಿಯಾನಿ ಇನ್ನೂ ಒಂದು 2 ಸ್ಪಾಟಲ್ಲಾದರೂ ಟ್ರೈ ಮಾಡಬೇಕಿತ್ತು ಅಂತ ಫೀಲ್ ಆಗ್ತಾಯಿದೆ. ಸ್ಯಾಟಿಸ್ಫೈ ಆಗಿಲ್ಲ. ಪಿಸ್ತಾ ಹೌಸಲ್ಲಿ ತಿಂದಿದ್ದಂತೂ ನನಗೆ ಅಷ್ಟೊಂದು ಸ್ಯಾಟಿಸ್ಫೈ ಆಗಿಲ್ಲ, ಬಟ್ ಶದಾಬಾಲ್ ಅಂತೂ ಬಿರಿಯಾನಿ ಸಕ್ಕತ್ತಾಗಿತ್ತು. ಬಂದರೆ ಅಲ್ಲಿ ಮಾತ್ರ ಮಿಸ್ ಮಾಡಬೇಡಿ. ಅದು ಫಸ್ಟ್ ಪ್ರಿಯಾರಿಟಿಯಿಂದ ಫಸ್ಟ್ ನೀವು ಒಂದು ಮಲ್ಟಿಪಲ್ ರೆಸ್ಟೋರೆಂಟ್ಸಲ್ಲಿ ಟ್ರೈ ಮಾಡಬೇಕು ಅಂದ್ಕೊಂಡಿದ್ದೆ, ಅದನ್ನೂ ಒಂದು ಲಿಸ್ಟಲ್ಲಿ ಹಾಕ್ಕೊಂಡು ಪ್ರಿಯಾರಿಟಿ ಮೇಲೆ ಟ್ರೈ ಮಾಡಿ. ಅದಕ್ಕಿಂತ ಬೇರೆದು ಚೆನ್ನಾಗಿದೆಯೋ ಇಲ್ವೋ ನನಗೆ ಐಡಿಯಾ ಇಲ್ಲ, ಬಟ್ ಅದಂತೂ ನನ್ನ ಸಕ್ಕತ್ ಇಷ್ಟ ಆಯಿತು. ನಾನು ಒನ್ ಆಫ್ ದ ಬೆಸ್ಟ್ ಹೈದ್ರಾಬಾದಿ ಬಿರಿಯಾನೀಸ್ ಅದು ತಿಂದಿದ್ದು. ಇನ್ನೂ ಸ್ವಲ್ಪ ಲೈಕ್ ರೆಸ್ಟೋರೆಂಟ್ಸ್ನ ಲಿಸ್ಟಲ್ಲಿತ್ತು, ಬಟ್ ಅದೆಲ್ಲ ಟ್ರೈ ಮಾಡೋಕ್ಕಾಗಿಲ್ಲ. ನೆಕ್ಸ್ಟ್ ಟೈಮ್ ಅವರು ಬಂದಾಗ ಟ್ರೈ ಮಾಡಬೇಕು. ಟೈಮ್ ಶಾರ್ಟೇಜ್ ಇದ್ದಿದ್ದರಿಂದ ಅದೊಂದು ಮಾತ್ರ ಕವರ್ ಮಾಡೋಕ್ಕಾಯಿತು. ನೈಟ್ ಎಲ್ಲಾದರೂ ಆ ಥರದಕ್ಕೆ ಹೋಗೋಣ ಅಂದ್ಕೊಂಡ್ರಿ, ಬಟ್ ನೈಟು ಸ್ವಲ್ಪ ಸ್ಟ್ರೀಟ್ ಫುಡ್ಸು ಅದು ಇದು ಕವರ್ ಮಾಡೋ ಪ್ಲ್ಯಾನ್ ಇತ್ತು. ಸರಿ ಅಂದ್ಬಿಟ್ಟು ಅದರಲ್ಲೇ ತಿಂದ್ರಿ. ಮತ್ತು ಇನ್ನು ಬೆಳಗ್ಗೆ ಟ್ರಾವೆಲ್ ಬೇರೆ ಮಾಡಬೇಕಿತ್ತಲ್ಲ, ಸೊ ಜಾಸ್ತಿ ಓವರ್ಲೋಡ್ ಮಾಡಿದ್ರೆ ಏನಾದರೂ ಪ್ರಾಬ್ಲಮ್ ಆಗ್ಬಿಟ್ರೆ ಕಷ್ಟ ಅಂದ್ಬಿಟ್ಟು ಜಾಸ್ತಿ ಏನು ಇದು ಮಾಡೋಕ್ಕೋಗಿಲ್ಲ. ಜಸ್ಟ್ ಲೈಟಾಗಿ ಸ್ಟ್ರೀಟ್ ಫುಡ್ಸ್ನ ತಿಂದ್ಬಿಟ್ಟು ಎಂಡ್ ಮಾಡಿಬಿಟ್ರಿ ಡಿನ್ನರ್ನ. ಇನ್ನೊಂದು ಅಬ್ಸರ್ವ್ ಮಾಡಿದ್ದೇನೆಂದರೆ, ನಿಮಗೆ ಇಲ್ಲಿ ಎಷ್ಟು ಊಟ ಮಾಡಿದ್ರೂ ಗೊತ್ತಿಲ್ಲ ಅದು ಊಟ ಬೇಗ ಡೈಜೆಸ್ಟ್ ಆಗ್ತಿದೆಯೋ ಇಲ್ಲ ಏನು ಪ್ರಾಬ್ಲಮ್ಮು ಅಂತ. ಬಟ್ ನೀವು ಅಲ್ಲಿ ಬೆಂಗಳೂರಲ್ಲಿ ಏನಾದರೂ ತಿಂದು ಲೈಕ್ ಸ್ವಲ್ಪ ಹೊತ್ತಾದಮೇಲೆ ನಿಮಗೆ ಒಂಥರ ಏನೋ ತಿಂದಿದ್ದೀನಿ, ಆಚೆ ಊಟ ಮಾಡಿದ್ದೀನಿ, ಸ್ವಲ್ಪ ಲೈಕ್ ಇಂಡೈಜೆಷನ್ ಅಂತ ಹೇಳೋಕ್ಕಾಗಲ್ಲ, ಒಂಥರ ಆ್ಯಸಿಡಿಟಿ ಟೈಪು ಅದಿದು ಫೀಲಿಂಗ್ ಬರುತ್ತೆ. ಎಷ್ಟೊತ್ತಾದರೂ ಡೈಜೆಸ್ಟ್ ಆಗೋಲ್ಲ ಆ ಥರ ಅನಿಸುತ್ತೆ. ಬಟ್ ಇಲ್ಲಿ ಅದೇನು ಗೊತ್ತಿಲ್ಲ, ಲೈಕ್ ಇವರು ಕುಕ್ ಮಾಡೋ ವಿಧಾನ ಆ ಥರ ಏನಾದರೂ ಇದೆಯಾ ಇಲ್ಲ ನಾನು ತಿಂದಿದ್ದ ಪ್ಲೇಸಸ್ ಹಂಗಿದ್ದೋ ಗೊತ್ತಿಲ್ಲ. ತಿಂದಿದ್ದು 2-3 ಅವರ್ಗೆಲ್ಲ ಫುಲ್ಲು ಡೈಜೆಸ್ಟ್ ಆಗ್ಬಿಟ್ಟು ಮತ್ತೆ ಹೊಟ್ಟೆ ಎಂಟಿ ಆಗೋಗ್ತಾಯಿತ್ತು. ಪ್ಲಸ್ ಓವರ್ಲೋಡೆಡ್ ಆಗಿ ಈ ಆ್ಯಸಿಡಿಟಿ ಈ ಥರ ಫೀಲ್ ಆಗೋದು ಆ ಥರ ಏನೂ ಅನಿಸ್ಲಿಲ್ಲ. ಇಲ್ಲ ನಾವು ಎಲ್ಲೂ ಬ್ರೇಕ್ ಹೊಡೆದು ತುಂಬ ಓಡಾಡಿ ಇದು ಮಾಡಿದ್ದಕ್ಕೆ ಏನಾದರೂ ಬೇಗ ಏನಾದರೂ ಡೈಜೆಸ್ಟ್ ಆಯ್ತೇನೋ ಗೊತ್ತಿಲ್ಲ. ಬಟ್ ಆ ಕೆಲಸ ನಾನು ಬೆಂಗಳೂರಲ್ಲೂ ಮಾಡಿದ್ದೀನಿ. ಬಟ್ ಏನೋ ಒಟ್ಟಿನಲ್ಲಿ ಈ ಫುಡ್ ಮಾತ್ರ ನನಗೆ ಸೆಟ್ ಆಯ್ತು ಇಲ್ಲಿ. One eternity later. 1.5 hour ಒಂದು ಲಂಚ್ ಬ್ರೇಕ್, ಒಂದು ಬ್ರೇಕ್ಫಾಸ್ಟ್ ಬ್ರೇಕ್, ಮತ್ತು ಒಂದು 5 ಮಿನಿಟ್ಸ್ 10 ಮಿನಿಟ್ಸ್ ಈ ಹೆಲ್ಮೆಟ್ ತಲೆನೋವಿಂದ ಬ್ರೇಕ್ಸು ಎಲ್ಲ ಸೇರಿ ಒಂದು 11 ಅವರ್ಸ್ ಆಯಿತು. ಸದ್ಯಕ್ಕೆ ಇನ್ನೂ 20 ಕಿಲೋಮೀಟರ್ಸ್ ಇದೆ ಮನೆಗೆ. ಸೀದಾ ಹೋಗಿ ಫ್ರೆಶಪ್ ಆಗಿ ಒಂದು ಲಾಂಗ್ ನ್ಯಾಪೇ ತೊಗೊಳ್ಬೇಕು. ಫುಲ್ ಟಯರ್ಡ್ ಆಗಿಬಿಟ್ಟಿದ್ದೇನೆ. ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ಥರ ಇನ್ನೂ ವೀಡಿಯೋಸ್ ಫ್ಯೂಚರಲ್ಲಿ ಬರ್ತಾ ಇರುತ್ತೆ. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ.